ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ವಜ್ಞನ ತ್ರಿಪದಿಗಳು ಅರ್ಥ ಸಹಿತ. ಅರಿತು ಮಾಡಿದ ಕೆಲಸವೇ ಧರ್ಮ, ಅರಿಯದೆ ಮಾಡದುದು ಪಾಪ. ಸರ್ವಜ್ಞ. ಇದರ ಅರ್ಥ, ಜ್ಞಾನದಿಂದ ಮಾಡಿದ ಕೆಲಸ ಒಳ್ಳೆಯದು, ತಿಳಿದು ಮಾಡದುದು ತಪ್ಪಾಗುತ್ತದೆ. ಒಳ್ಳೆಯ ಮಾತು ಬಂಗಾರಕ್ಕಿಂತ ಮಿಗಿಲು, ಕೆಟ್ಟ ಮಾತು ಕತ್ತಿಗಿಂತ ತೀಕ್ಷ್ಣ. ಸರ್ವಜ್ಞ. ಇದರ ಅರ್ಥ, ಒಳ್ಳೆಯ ಮಾತು ಅಮೂಲ್ಯವಾದದ್ದು, ಕೆಟ್ಟ ಮಾತು ನೋವನ್ನು ಕೊಡುತ್ತದೆ. ಕೈಲಾಸಕ್ಕೆ ಹೋಗದೆ ಇದ್ದರೂ ಏನು, ಮನಸ್ಸು ಶುದ್ಧವಾಗಿದ್ದರೆ ಸಾಕಲ್ಲವೇ. ಸರ್ವಜ್ಞ. ಇದರ ಅರ್ಥ, ದೇವರ ಸ್ಥಳಕ್ಕೆ ಹೋಗುವುದು ಮುಖ್ಯವಲ್ಲ, ಮೊದಲು ಮನಸ್ಸು ಶುದ್ಧವಾಗಿರಬೇಕು ಎಂಬುದು ಈ ತ್ರಿಪದಿಯ ಅರ್ಥವಾಗಿದೆ. ಅಹಂಕಾರವಿದ್ದವನಿಗೆ ಜ್ಞಾನವಿಲ್ಲ, ಜ್ಞಾನ ಇದ್ದವನಿಗೆ ಅಹಂಕಾರ ಇರುವುದಿಲ್ಲ. ಸರ್ವಜ್ಞ. ಇದರ ಅರ್ಥ, ನಿಜವಾದ ಜ್ಞಾನಿ ಯಾವಾಗಲೂ ವಿನಯಶೀಲನಾಗಿರುತ್ತಾನೆ. ಹಣವಿದ್ದವನೆಲ್ಲ ದೊಡ್ಡವನಲ್ಲ, ಗುಣವಿದ್ದವನೇ ದೊಡ್ಡವನು ಕೇಳಯ್ಯ. ಸರ್ವಜ್ಞ. ಇದರ ಅರ್ಥ, ಹಣಕ್ಕಿಂತ ಗುಣ ಮುಖ್ಯ ಎಂಬುದು ಈ ತ್ರಿಪದಿಯ ಅರ್ಥವಾಗಿದೆ. ತಿನ್ನುವಷ್ಟು ಮಾತ್ರವೇ ತಿನ್ನು, ಮಾತನಾಡುವಷ್ಟು ಮಾತ್ರವೇ ಮಾತನಾಡು. ಸರ್ವಜ್ಞ. ಇದರ ಅರ್ಥ, ಅತಿ ಯಾವುದು ಒಳ್ಳೆಯದು ಅಲ್ಲ, ಮಿತಿಯಲ್ಲಿರುವುದೇ ಉತ್ತಮ ಎಂಬುದು ಈ ತ್ರಿಪದಿಯ ಒಳಾರ್ಥವಾಗಿದೆ. ಒಬ್ಬನಿಂದ ಲೋಕ ಬದಲಾಗದು, ಆದರೂ ಒಬ್ಬನು ಒಳ್ಳೆಯವನಾಗಬಹುದು ಕೇಳಯ್ಯ. ಸರ್ವಜ್ಞ. ಇದರ ಅರ್ಥ, ನಾವು ನಮ್ಮನ್ನು ಸುಧಾರಿಸಿಕೊಳ್ಳುವುದೇ ಮುಖ್ಯ. ಪಾಠ ಕಲಿತವನಿಗೆ ಜ್ಞಾನವಿಲ್ಲ, ಅನುಭವ ಹೊಂದಿದವನಿಗೆ ಜ್ಞಾನ. ಸರ್ವಜ್ಞ. ಇದರ ಅರ್ಥ, ಪುಸ್ತಕ ಜ್ಞಾನಕ್ಕಿಂತ ಅನುಭವದ ಜ್ಞಾನವೇ ಮುಖ್ಯ. ಸತ್ಯವೇ ದೇವರು, ಸುಳ್ಳು ದಾರಿ ತಪ್ಪಿಸುತ್ತದೆ. ಸರ್ವಜ್ಞ. ಇದರ ಅರ್ಥ, ಸತ್ಯದ ಮಾರ್ಗವೇ ಸರಿಯಾದದ್ದು, ಸುಳ್ಳು ನಮ್ಮ ದಾರಿಯನ್ನೇ ತಪ್ಪಿಸುತ್ತದೆ. ಕೆಲಸ ಮಾಡುವವನೇ ಬದುಕುವನು, ಸೋಮಾರಿ ಬದುಕಲಾರ. ಸರ್ವಜ್ಞ. ಇದರ ಅರ್ಥ, ಶ್ರಮಪಟ್ಟು ದುಡಿಯುವವನು ಮಾತ್ರ ತನ್ನ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ ಎಂಬುದು ಈ ಸರ್ವಜ್ಞನ ತ್ರಿಪದಿಯ ಅರ್ಥವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.